ಇಲ್ಲೇನು 12 ರೂಪಾಯಿ ಬೌ ಬಿರಿಯಾನಿ ಅದು ಹೆಂಗಾಯ್ತೋ ಏನೋ. ಜಗ್ಗೇಶ್ವರ್ ಅವರು ನನಗೆ ಸ್ವಂತ ಮಾವ ಅವರು ನಮ್ಮ ತಾಯಿ ಚಿಕ್ಕ ಮಗ ರಿಲೇಟಿವ್. ನನಗೂ ಅವ್ರಿಗೂ ಗೊತ್ತೇ ಇರಲ್ಲ. ನಾನು ಅಮೇರಿಕಾಗೆ ಹೋಗಿದಾಗ ಯಾವ ಊರು ಅಂತ ಹೇಳಿದ್ರು. ಸರ್ ಈ ಥರ ಮೈಸೂರು ಅಂದೆ. ಅಲ್ಲಿ ಯಾರ ಮನೆ ಅಂದರು. ನಮ್ಮ ತಾತನ ಹೆಸರು ಹೇಳಿದೆ. ನನಗೂ ಅವರು ಅಂದರೆ ನಿಮ್ಮ ತಾತನಿಂದನೇ ನಾನು ಆ ಊರಲ್ಲಿ ಇದ್ದಿದ್ದು ಅಂತೇಳಿ ಹಂಗೆ ಪರಿಚಯ ಆದವರು ಅಮೇರಿಕಾದಲ್ಲಿ. ಸುಮ್ಮನೆ ಒಂದು ಲೈನ್ ಬರೆದೆ, ನಮ್ಮ ಬಾಸು ಲಾಂಗ್ ಹಿಡಿದ್ರೆ 100 ಡೇಸ್ ಒಂದು ಅಷ್ಟೇ. ನೀನೇ ಬರೀತೀನೋ ಅಂದರು. ಒಂದು ಲೈನ್ ಎಷ್ಟು ಹೇಳಿದ್ರು, ಬರಿತೀನಿ ಅಂತಂದೆ. ನನಗೆ ಸ್ವಲ್ಪ ಕಾನ್ಫಿಡೆಂಟ್ ಇತ್ತು. ಅದರಲ್ಲೂ ಅಷ್ಟೇ, ನೋ ಪ್ರಾಬ್ಲಮ್ ಬರೆಯೋಕ್ಕೆ ಚಾನ್ಸ್ ಕೊಟ್ಟಾಗ್ಲೂ ಲಾಲ್ ಬಾಗಲ್ ಫ್ಲವರ್ಸು, ಕಬ್ಬನ್ ಪಾರ್ಕಲ್ ಲವ್ವರ್ಸು, ಪ್ರಾಬ್ಲಮ್ಮೇ ಪೊಲೀಸು, ಎಸ್ಕೇಪ್ ಆಗಿಬಿಡಿ ಅಂದೆ. ಇದೆಲ್ಲ ಪಟ್ರ ಥರ ಐತೆ ಕೊಡೋ, ಬೇರೆ ಥರ ಬರೆಯೋದು. ಅದು ಸ್ಟ್ರಾಂಗ್ ಇತ್ತು ನನ್ನ ಬಾಡಿ, ಹೀಗಾಯ್ತು ನಿನ್ನ ನೋಡಿ, ಬಿಟ್ಟರೆ ನಾವು ಜೋಡಿ. ಧನುಷ್ ಬರೀತಾರೆ ಅಂತ ಗೊತ್ತಿತ್ತು. ಕೋಲಾವೇರಿ ಡಿ ಸರ್. ಶಿವಣ್ಣನೂ ಕೂಡ ಅಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ಏನು ಬರ್ದ ನಮ್ಮ ಯೋಗರಾಜ್ ಬಿಟ್ಟು, ರಾಮಂಗಾಗೆ ಸೀತ, ಶಿವಗಾಗಿ ಗೀತ, ನನಗೆ ನೀನು ಸ್ವಂತ, ಮಿಲ್ಟ್ರಿ ಹೋಟ್ಲಲ್ಲಿ ಮುದ್ದೆ ತಿನ್ನೋಣ ಅಂತ ಬರ್ದಿದೆ. ಆ ಲೈನ್ ತೆಗಿತಿದ್ವಿ. ಅವ್ರು ಬಂದ್ಬಿಟ್ಟು ಭಟ್ರು ಬರ್ತಿದ್ರು. ಅದು ಚೆನ್ನಾಗಿ ಬರ್ತಾರಮ್ಮ ಹಂಗಂದ್ರೆ ನೀನ್ ಬರೀತೀಯ? ಸರ್ ನಾನೇ ಬರೀತೀವಿ ಅಂದ್ಬಿಟ್ಟು ಅಲ್ಲಿಂದ ಒಂದು ಜಾಕೆಟ್ ಕೊಟ್ಟರು ನನಗೆ ಅದೊಂದು ಅವಾರ್ಡ್. ಪುನೀತ್ ಸರ್ ಅಷ್ಟೇ ಒಂದು ಗ್ಲೇರ್ಸ್ ಕೊಡ್ತಾರೆ, ಶೂ ಕೊಡ್ತಾರೆ, ಸ್ಪ್ರೇ ಕೊಡ್ತಾರೆ. ಏನಕ್ಕೆ ಸರ್ ಅದೇನೋ ಅವ್ರಿಗೊಂದು ಡ್ಯಾನ್ಸರ್ಸ್, ಅಪ್ಪು ಸರ್ ಎಲ್ಲ ಡ್ಯಾನ್ಸ್ನ ಲವ್ ಮಾಡ್ತಾರೆ, ಡ್ಯಾನ್ಸರ್ಸ್ನ ಲವ್ ಮಾಡ್ತಾರೆ. ಅವ್ರಿಗೆ ಏನಾದ್ರು ತುಂಬ ಇದಿದ್ರೆ ನೀ ಪ್ಯಾಡ್ ಕೊಡೋದಿರ್ಬೋದು. ಸರ್ ನಾನು ಇರೋವರೆಗೂ ಡಿ ಪಿ ಅದು ಇದೆ ಸರ್. ನನಗೆ ಅಂಬರೀಷ್ ಅಣ್ಣ ತುಂಬ ಇಷ್ಟ. ಅಪ್ಪು ಸರ್ನ ಅವ್ರನ್ನ ನಾನು ಬರ್ದಿರೋದು ಯಾವುದೇ ಇವತ್ತರು ಗೊತ್ತಾಗಿದ್ರೆ ಫಸ್ಟ್ ನಮ್ಮ ಅಪ್ಪನ ಹೆಸರಿರುತ್ತೆ. ಶಿವು ಅಂತ, ಚಿನಿಂಗಯ್ಯ ಅಂತ, ರಾಜ್ ಅಂತ ಇರುತ್ತೆ, ಅಂಬಿ ಅಂತ ಇರುತ್ತೆ, ಅಪ್ಪು ಹೋದ್ಮೇಲೆ ಅಪ್ಪು ಇರುತ್ತೆ. ಈ 4 ಲೈನ್ ಬರೀದಿರಾ ನಾನು ಯಾವುದು ಸಾಂಗು ರೈಟೇ ಮಾಡಲ್ಲ. ನಾನು ಯಾವ ಚಿಕ್ಕ ಸಿನಿಮಾ ಆದರೂ KGF ಥರನೇ ಥಿಂಕ್ ಮಾಡ್ತೀನಿ, KGF ಥರನೇ ಅದಕ್ಕೆಲ್ಲ ನೋಟ್ ಮಾಡ್ಕೊಂಡು ಹೋಗ್ತೀನಿ. ಏನಿದು ಸ್ಕೆಲಿಟನ್ ರೆಡಿ ಮಾಡ್ಕೊಂಡು ಹೋಗ್ತೀನಿ. ಇವತ್ತೇ ಮೊದಲು ಹೇಳ್ತೀನಿ ಸರ್. ಸುಮ್ಮನೆ ನೋಡಿದ್ರು, ಇನ್ನೊಂದು ಸರಿ ಆಡೋದ್ರು. ಎಲ್ಲರೂ ನಿಂತಿದ್ರೆ ಏನು ತಪ್ಪು ಮಾಡ್ಬಿಟ್ಟು ನಾನು ಅನ್ನೋದು. ನಾನು ಯಾವಾಗಲೂ ಒಂದೇ ಎನರ್ಜಿ ಮಾಡ್ತೀನಿ. ಮಾಡಿದೆ, ಎಲ್ಲ ಜೋರಾಗಿ ಕ್ಲಾಪ್ ಮಾಡಿಬಿಟ್ಟು ಕರೆದ್ರು, ನೀನು ಇಲ್ಲಿರ್ಬೇಡ ಮಾಸ್ಟರ್ ಆಗ್ಬಿಡು ಅಂತ. ಅವತ್ತೇ ಫಸ್ಟ್ ದಿವಸ ನನಗೆ ಹಂಗೆ ಹೇಳಿದ್ರು. ನನಗೆ ಆಕ್ಸಿಡೆಂಟ್ ಆಗಿ ಇಲ್ಲಿ ರಾಡಿದೆ. ಆ ರಾಡಿಗೆ ಆವಾಗ ಬೈಕ್ ನಾನು ರೈಡರ್ ಜಾಸ್ತಿ ಸ್ವಲ್ಪ. ಅಯ್ಯೋ, ನಾನು ಯಾವುದು ವಿದ್ಯಾರ್ಥಿ ತರುಣ್ ಅವ್ರ ಸಿನಿಮಾಗೆ ಕೆಂಗೇರಿ ಶೂಟ್ ಇತ್ತು. ನಮ್ಮ ಇನ್ಚಾರ್ಜ್ ಬಾಲು ಅವರು ಇಲ್ಲೇ ಬರೋ ಮೂರ್ತಿ ಮಾರ್ಗೆ ಅಂದರು. ಬೆಳಗ್ಗೆ ಹೋಗ್ತಿದ್ದೆ 5 ಗಂಟೆಲಿ ಯಾರೋ ಬೊಂಬೆ ಎತ್ಕೊಂಡು ಹೋಗ್ತಾ ಹೊಡೆದ. ಇದು ಇಲ್ಲಿ ಓಪನ್ ಆಗಿ ಇದು ಫುಲ್ಲು 6 ತಿಂಗಳು ಬರೀ ಎಲ್ಲಾದ್ರೂ ಹೀರೋ ಮುಂದೆನೇ ಇರ್ತೀನಿ. ಉಪೇಂದ್ರ ಸರ್ದು ಒಂದು ಪರೋಡಿ ಮಾಡ್ತಿದ್ದೆ ನಾನು. ಬಂದೆ ಸ್ವಲ್ಪ ಹೀರೋಗಳಿಗೆಲ್ಲ ಏನೇನೋ ಇದು ಬಿಡಿ ಸರ್, ಅದು ಹೇಳಂಗಿಲ್ಲ. ಕಪಿ ಚೆಸ್ಟ್ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಆಯಿತು. 31 ಡೇಸು ಶೂಟ್ ಮಾಡಿದ್ರು. ಹೋಗಿ ಒಂದು ಕಾಲು ಮುಗಿದೆ ತ್ರಿಭುವನ್ ಮಾಸ್ಟರ್ಗೆ, ಒಂದು ತಲೆ ಮೇಲೆ ಹೊಡೆದ್ರು. ಹತ್ಬಿಟ್ಟೆ. ಮರಾಠಿ, ಹಿಂದಿ ಯಾವ್ಯಾವ ಭಾಷೆ ಇತ್ತು ಅದೆಲ್ಲದಕ್ಕಿಂತ ಫಸ್ಟ್ ಕನ್ನಡ. ನನಗೆ ಅವತ್ತೇ ಒಂದು ದಿನಕ್ಕೆ 1.5 ಲಕ್ಷ ಪೇಮೆಂಟ್ ಕೊಟ್ಟರು. ಅದರ ಕ್ರೆಡಿಟ್ಸು ನಮ್ಮ ಯಶ್ ಸರ್ಗೆ. ನೀವು ಬಂದಿದ್ದಾರೆ ಮರಿಬಾರ್ದು ಅನ್ನೋ ಫ್ಯಾಮಿಲಿ.